ನಮಸ್ತೆ ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ನಮ್ಮ ವೀರಯ್ಯ ಗುರುಗಳ ಆಶೀರ್ವಾದ, ಗುಳ್ಳಾರೆಡ್ಡಿ ಗುರುಗಳ ಆಶೀರ್ವಾದ, ನಮ್ಮ ನಕ್ಷತ್ರ ನಾಡಿ ಡಾಕ್ಟರ್ ದಿನೇಶ್ ಗುರುಗಳ ಆಶೀರ್ವಾದ. ಸೊ ಇವರ ಆಶೀರ್ವಾದ ಪೂರ್ತಿ ನಮ್ಮ ವಿಶಾಲ ವಾಸ್ತು ಮೇಲೆ ಇರಲಿ ಅಂತ ಆಶಿಸ್ತಾ ಇವತ್ತೊಂದು ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ಯಾವುದು ಅಂತಂದರೆ ಏರಿಯಾ ವಾಸ್ತು ಅಂತ. ಇದು ಯಾವ ಗ್ರಂಥದಲ್ಲೂ ಇಲ್ಲ, ಆ್ಯಕ್ಚುಲಿ ಯಾವ ಪಂಡಿತನೂ ಹೇಳಿಲ್ಲ, ಯಾವ ವಾಸ್ತು ಪಂಡಿತನೂ ಹೇಳಿಲ್ಲ, ಯಾವ ಜ್ಯೋತಿಷ್ಯನೂ ಹೇಳಿಲ್ಲ. ಆದರೆ ನಮ್ಮ ಶಿಷ್ಯ ವರ್ಗದವರಿಗೆ ಈ ವಿಚಾರವನ್ನು ಮುಟ್ಟಿಸಿದ್ದೀನಿ. ಈ ಆದಿವಾಸ್ತು, ದೇಸಿ ವಾಸ್ತು, KP ವಾಸ್ತು, ಸ್ವರ್ಣಪ್ರಿಯ ವಾಸ್ತು, ಅನಗ ವಾಸ್ತು, ಸೊ ಈ ಥರ ಸುಮಾರು ಇನ್ನೂ ವಾಸ್ತುಗಳಿದ್ದಾವೆ. ಅವರೆಲ್ಲ ನಮ್ಮ ಸುಮಾರು 12-13 ವಿಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾಯಿದ್ದಾರೆ, ಯೂಟ್ಯೂಬರ್ಸು. ಅವರೆಲ್ಲ ನಮ್ಮ ಶಿಷ್ಯ ವರ್ಗದವರು. ಅವ್ರಿಗೆಲ್ಲನೂ ಈ ವಿಚಾರದಲ್ಲಿ ತುಂಬ 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 ಸ್ಪೆಷಲಿಸ್ಟ್ ಆಗಿದ್ದಾರೆ. ಸಂತೋಷವಾಗಿ ಹೇಳ್ಕೊತೀನಿ. ಅವರೆಲ್ಲ ಈ ಏರಿಯಾ ವಾಸ್ತು ನೋಡಿದ ತಕ್ಷಣ ಇಂಥ ಜನನೇ ಇರ್ತಾರೆ, ಇಂಥ ಕ್ವಾಲಿಟಿ ಜನನೇ ಇರ್ತಾರೆ ಅಂತ ಹೇಳುವಷ್ಟು ಸ್ಪೆಷಲಿಸ್ಟ್ ಆಗಿದ್ದಾರೆ. ಅಂಥ ಒಂದು ಏರಿಯಾ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಇದು ಮೂಲ ಬೇಸ್ ಆಗುತ್ತೆ. ನಾವು ವಾಸ ಮಾಡಬೇಕಂದ್ರೆ ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಣು ಮಕ್ಕಳು, ನಿಮ್ಮ ಹೆಸರು ಏನು, ಹೇಗೆ, ನಮ್ಮ ಮೂಲ ಕಸುಬು ಏನು, ಇವೆಲ್ಲ ತಿಳ್ಕೊಂಡಾಗ ನಾವು ಯಾವ ರೀತಿಯ ಏರಿಯಾ ವಾಸ್ತುವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ನಮ್ಮ ಶಿಷ್ಯ ವರ್ಗದವರಿಗೆ. ಹಾಗಾಗಿ ಯಾವುದೇ ಒಂದು ಡೌಟ್ ಇದ್ದರೂ ಸಹ ನಮ್ಮ ಶಿಷ್ಯ ವರ್ಗದವರಿಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿ ತಿಳ್ಕೊಳ್ಳಿ, ಉಚಿತವಾಗಿ ಸಲಹೆ ಕೊಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ಸರ್ವಿಸ್ ಚಾರ್ಜ್ ಮಾಡಲ್ಲ. ಅಂಥ ವ್ಯಕ್ತಿಗಳು ಅವರಲ್ಲ. ಎಲ್ಲ ವ್ಯಕ್ತಿಗಳು ಒಂದೇ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು. ಒಬ್ಬರು ಮೇಲು ಒಬ್ಬರು ಕೀಳು ಅಂತ ಮನೋಭಾವನೆ ಇಲ್ಲ. ಯಾರಿಗೆ ಒಂದು ಸ್ವಲ್ಪ ಡೌಟ್ ಬಂದರೂ ಸಹ ಆ ವ್ಯಕ್ತಿಗಳು ಡೌಟ್ ಕ್ಲಿಯರ್ ಮಾಡ್ಕೊತಾರೆ, ಅವರವರೇ ಡಿಸ್ಕಸ್ ಮಾಡ್ಕೊತಾರೆ. ಯೂನಿಟಿ ತುಂಬ ಚೆನ್ನಾಗಿದೆ. ಸೊ ಇಂಥ ಶಿಷ್ಯರನ್ನು ಪಡೆದಂಥ ನಾನೇ ಧನ್ಯ, ನಮ್ಮ ವಿಶಾಲ ವಾಸ್ತುನೇ ಧನ್ಯ. ಇದಂತೂ ಸತ್ಯವಾದಂಥ ಮಾತು. ಓಕೆ, ಈಗ ಒಂದು ಚುಟುಕಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಏರಿಯಾ ವಾಸ್ತು ಅಂತಂದರೆ 1-2-3 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಓಕೆ, ಈಗ ನೋಡಿ ಹೇಳ್ತೀನಿ. ಇದೊಂದು ಏನೋ ಅಂದಾಜು ಒಂದು ಹೇಳ್ತೀನಿ ನೋಡಿ. ಒಂದು 60-40 ಸೈಟು, 30-40 ಸೈಟು ಇದೆ ಅಂತ ಇಟ್ಕೊಳ್ಳೋಣ. ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ತಗೊಳ್ಳೋಣ. ನಿಮಗೆ ನೀವೇ ನೋಡ್ಕೊಳ್ಳಿ. ಓಕೆ, ಎಂಥ ಸೈಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಈಗ ನೀವು ಸೈಟ್ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ತೀರಾ. ಯಾವ ಕಡೆ ನೋಡ್ತೀರಾ? ಪೂರ್ವದ ಕಡೆ ನೋಡ್ತೀರಾ. ಯಾಕಂದರೆ ಈ ಕಡೆ ಸೂರ್ಯ ಹುಟ್ಟೋನು ಅಂತ ತಿಳ್ಕೊಳ್ರಿ. ಈ ಸೂರ್ಯ ಹುಟ್ಟೋ ಕಡೆ ಒಂದು ಅಂದಾಜು 100 ಮೀಟರ್ ದೂರ ಕಣ್ಣಾಕಿ. ಏನಾದರೂ ಡೌನ್ ಇದ್ದು ಪಶ್ಚಿಮ ಅವಾಗ ಎತ್ತರ ಇರುತ್ತೆ. ಹೋಗ್ತಾ 100 ಮೀಟರ್ ಎತ್ತರ ಇರುತ್ತೆ. ಆವಾಗ ಇದು ಪೂರ್ವ ಡೌನ್ ಆಯಿತು, ಪಶ್ಚಿಮ ಎತ್ತರ ಆಯಿತು. ಮೈಂಡಲ್ಲಿ ಇಟ್ಕೊಳ್ಳಿ, ನೋಟ್ ದಿಸ್ ಪಾಯಿಂಟ್. ನೆಕ್ಸ್ಟ್ ದಕ್ಷಿಣದ ಕಡೆ ನೋಡಿ, ಉತ್ತರದ ಕಡೆ ನೋಡಿ. ದಕ್ಷಿಣ ಏನಾದರೂ ಏರಿಯಾ ವಾಸ್ತುವಿನಲ್ಲೇ ಎತ್ತರ ಇದ್ದು, ದಕ್ಷಿಣ ಹೋಗ್ತಾ 100 ಮೀಟರ್ ಎತ್ತರ ಇದ್ದು, ಉತ್ತರ ಏನಾದರೂ ಹೋಗ್ತಾ ಡೌನ್ ಇದ್ದರೆ, ಹೋಗ್ತಾ ಸ್ಲೋಪ್ ಅಂದರೆ 3 ಅಡಿನೋ 4 ಅಡಿನೋ ಸ್ಲೋಪ್ ಇದ್ದರೆ ಆವಾಗ ಸೌತ್ ಎತ್ತರ ಇದ್ದು ಪಶ್ಚಿಮ ಎತ್ತರ ಇರುತ್ತೆ. ಇಂಥ ಏರಿಯಾ ವಾಸ್ತು ನೈಋತ್ಯ ಎತ್ತರ ಇದ್ದು ಈಶಾನ್ಯ ಡೌನ್ ಇರುತ್ತೆ. ಇದು ವಂಶ ಪುರುಷನಿಂದ ಏಳಿಗೆ ಆಗುತ್ತೆ. ಅರ್ಥ ಆಯ್ತಲ್ಲ? ಪುರುಷರಿಂದ ಏಳಿಗೆ ಆಗುತ್ತೆ. ಇದು ಹೇಗೆ ಪುರುಷ ಅಂತಂದಾಗ ಅಂಥದ್ರಲ್ಲೂ ಈಸ್ಟ್ ಫೇಸಿಂಗ್ ಇರಬೇಕು. ಇದು 100% ಸತ್ಯ. 100% ಸತ್ಯ. ಈ ಗಂಡು ಮಕ್ಕಳಿಂದ ಏಳಿಗೆ,
ಹೆಂಗಸರಿಂದ ಏಳಿಗೆ ಅಲ್ಲ. ಇಂಥ ಜಾಗದಲ್ಲಿ ಗಂಡಸರು ಡಾಮಿನೇಟ್ ಆಗಿರ್ತಾರೆ, ಹೆವಿ ಡಾಮಿನೇಟ್ ಆಗಿರ್ತಾರೆ. ಗೊತ್ತಾಯ್ತಾ ಹೇಳೋದು? ಅದರಲ್ಲಿ ಡಿಗ್ರಿ ವೆರಿ ಇಂಪಾರ್ಟೆಂಟ್. ಅದು ಡಿಗ್ರಿ ಆಲ್ರೆಡಿ ಕೊಟ್ಟಿದ್ದೇನೆ. ಓಕೆ, ಸೊ ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಒಂದು ಟಾಪಿಕ್ ಆಯ್ತಲ್ಲ, ಏರಿಯಾ ವಾಸ್ತು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸೈಟ್ಗಳಲ್ಲಿ, ಏರಿಯಾ ವಾಸ್ತು. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಈಗ ಪೂರ್ವ, ಇದು ಪಶ್ಚಿಮ. ಪೂರ್ವ ಹೋಗ್ತಾ 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 100 ಮೀಟರು ಅಥವಾ 150 ಮೀಟರು ನೋಡಿ ಎತ್ತರ ಇರುತ್ತೆ. ಹೋಗ್ತಾ ಹೋಗ್ತಾ ಎತ್ತರ ಇದ್ದು ಪಶ್ಚಿಮ ಡೌನ್ ಇರುತ್ತೆ. ಉತ್ತರ ಎತ್ತರ ಇದ್ದು ದಕ್ಷಿಣ ಡೌನ್ ಇರುತ್ತೆ. ಆವಾಗ ಪಶ್ಚಿಮ ಮತ್ತು ದಕ್ಷಿಣ ಡೌನ್ ಇದ್ದು, ಪೂರ್ವ ಎತ್ತರ ಇದ್ದಾಗ ಈಶಾನ್ಯ ಮೂಲೆ ಎತ್ತರ ಇದ್ದು ನೈಋತ್ಯ ಡೌನ್ ಇರುತ್ತೆ. ಇದು ಎತ್ತರ ಬಂದ್ಬಿಡ್ತದೆ, ದೇವಮೂಲೆ ಅಂತ ಹೇಳ್ತೀವಲ್ಲ, ಈ ದೇವಮೂಲೆ ಎತ್ತರ ಇದ್ದು ಈ ಕಡೆ ಡೌನ್ ಬಂದ್ಬಿಡುತ್ತೆ. ಏರಿಯಾ ವಾಸ್ತು, ಏರಿಯಾ ಪದೇ ಪದೇ ಹೇಳ್ತಾ ಇದ್ದೀನಿ, ಏರಿಯಾ. ಈ ಸೈಟ್ ಹತ್ರ ನಿಂತ್ಕೊಂಡಾಗ ಅವಾಗ ಏನಾಗುತ್ತೆ ಅಂದರೆ, ಇಂಥ ಸೈಟು ಪೂರ್ವ ದಾರಿ ಇದ್ರೂ ಸಹ ಹೆಂಗಸರ ಹೆಸರಲ್ಲಿರ್ತದೆ. ಈ ಮನೆಯಲ್ಲಿ ಒಂದು ಹೆಣ್ಣು ಮಗು ಅನ್ನೋದು ಇರ್ತದೆ. ಇದ್ದರೆ ಅವರ ಮೇಲೇ ಡಿಪೆಂಡ್ ಆಗಿರ್ತದೆ ಈ ಸಂಸಾರ ಕೂಡ. ನೆಕ್ಸ್ಟ್, ಇಲ್ಲ ಗಂಡು ಮಗು ಇದೆ, ಸೊಸೆ ಕಂಟ್ರೋಲಲ್ಲೇ ಬದುಕ್ತಾರೆ ಇವರು. ಅವರು ಸೊಸೆನೇ ಡಾಮಿನೇಟಿಂಗ್ ಆಗಿರ್ತದೆ. ಮತ್ತು ಸೊಸೆಗೆ ಅವ್ರ ಅಮ್ಮ ಇರ್ತಾರೆ, ಅಂದರೆ ಈ ಮನೆ ಬೀಗತಿ ಅವ್ರ ಕಂಟ್ರೋಲಲ್ಲಿ ಈ ಮನೆ ಬೆಳಗುತ್ತದೆ. ಈಗ ಗೊತ್ತಾಯ್ತಲ್ಲ ಏರಿಯಾ ವಾಸ್ತು ಎಂಥವ್ರನ್ನ ಆಕರ್ಷಣೆ ಮಾಡುತ್ತೆ ಅಂತ. ನಾವು ತಗೊಳ್ಳುವಾಗ ಸೈಟು ಸೆಲೆಕ್ಷನ್ ಮಾಡ್ತೀವಲ್ವ, ಅದು ವೆರಿ ಇಂಪಾರ್ಟೆಂಟ್. ಅದರಲ್ಲೇ ಅರ್ಧ ವಾಸ್ತು ನೀವು ಗೆಲ್ತೀರಾ ಅಂತ ಅರ್ಥ ಆಯ್ತಲ್ಲ. ನೋಡಿ, ನಿಧಾನವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ, ತೂಕವಾಗಿ ಹೇಳ್ತಾ ಇದ್ದೀನಿ, ರೈಟ್. ಯಾವತ್ತು ದೇವಮೂಲೆ ಹತ್ರ ಆಯಿತು, ನಿಮಗೆ ಗಂಡು ಮಗು ಇದ್ರೂ ಆ ವ್ಯಕ್ತಿ ಅಮ್ಮವ್ರ ಗಂಡನಾಗೇ ಬದುಕ್ತಾನೆ, ಸೊಸೆ ಕಂಟ್ರೋಲಲ್ಲೇ ಬದುಕ್ತಾನೆ. ಸುಮಾರು ಮನೆಗಳಲ್ಲಿ ಏನಂತಂದರೆ, ಅಪ್ಪ ಅಮ್ಮ ನೀವು ಇಲ್ಲೇ ಇರ್ರಿ, ದೂರದಲ್ಲಿರ್ತೀವಿ, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ 15 ದಿನಕ್ಕೊಮ್ಮೆ ಬಂದು ಹೋಗ್ತೀವಿ, ಪಾರ್ಟಿ ಮಾಡ್ಕೊಂಡು ಮನೇಲಿ ಮತ್ತೆ ಹೋಗ್ತೀವಿ. ಇಲ್ಲಿರೋದಕ್ಕೆ ಇಷ್ಟಪಡಲ್ಲ ಗಂಡು ಮಕ್ಕಳಾದರೆ. ಈಗ ಅರ್ಥ ಆಯ್ತಲ್ಲ, ಇಂಥ ಸನ್ನಿವೇಶ ಈ ಏರಿಯಾ ವಾಸ್ತು ಕೊಡುತ್ತೆ. ಈಗ ಅರ್ಥ ಆಯ್ತಲ್ಲ. ಹಾಗಾಗಿ ಏರಿಯಾ ವಾಸ್ತು ನಂಬರ್ 1. ಬರೀ ಪೂರ್ವ ಕೇಳಿದ್ರೆ ಪಶ್ಚಿಮಕ್ಕೂ ಅದೇನೇ, ರೋಡ್ ಯಾವುದೇ ಇರಲಿ ಏರಿಯಾ ವಾಸ್ತು ತೋರಿಸ್ಬಿಡುತ್ತೆ. ನಮ್ಮ ಒಂದು ಯೋಗ್ಯತೆಗಳು ಏನು ಅನ್ನೋದನ್ನು ಏರಿಯಾ ವಾಸ್ತು ತೋರಿಸ್ಬಿಡುತ್ತೆ. ಹಾಗಾಗಿ ನಾವು ಅಪ್ ಆ್ಯಂಡ್ ಡೌನ್ಸ್ ಅಂತ ಕರಿತೀವಿ. ಅದು ಮತ್ತೊಂದು, ಈಗ ಪೂರ್ವ ಪಶ್ಚಿಮ ಒಂದೇ ಈಕ್ವಲ್ ಇದೆ, ಇದು ಮಾತ್ರ ಹೇಳಿದ್ರೆ ಅದು ಮಾತ್ರ ಹೇಳಿಲ್ಲ ಅಂತ ಮತ್ತೆ ಕಮೆಂಟ್ಸ್ ಬೇರೆ ಹಾಕ್ತೀರಾ. ಕಮೆಂಟ್ಸ್ ಹಾಕೊಳ್ಳೋದ್ರಲ್ಲಿ ವೀಕ್ಷಕರು ಬ್ರಿಲಿಯಂಟ್ಗಳು, ವಿಕಟ ಕವಿಗಳು. ಓಕೆ, ಪಶ್ಚಿಮ ಪೂರ್ವ ಒಂದೇ ಈಕ್ವಲ್ ಇದೆ, ಆಯಿತು. ಉತ್ತರ ಎತ್ತರ ಇದೆ, ದಕ್ಷಿಣ ಡೌನ್ ಇದೆ. ಆವಾಗ ಮಳೆ ನೀರು ಯಾವ ಕಡೆ ಹೋಗುತ್ತೆ? ಈಶಾನ್ಯದಿಂದ ಅಗ್ನಿ ಮೂಲೆಗೆ ಹೋಗುತ್ತೆ. ಪೂರ್ವ ದಾರಿ ಆಗಲಿ, ಉತ್ತರ ಆಗಲಿ, ಪಶ್ಚಿಮ ಆಗಲಿ, ದಕ್ಷಿಣ ಆಗಲಿ, ಮಳೆ ನೀರು ಯಾವ ಕಡೆ ಹೋಗುತ್ತೆ? ಅಗ್ನಿ ಮೂಲೆಗೆ ಹೋಗುತ್ತೆ. ಅಗ್ನಿ ಮೂಲೆಗೆ ಹೋಗುತ್ತೆ ನೀರು ಅಂತಂದಾಗ ಇದು ಹೆಂಗಸರ ಹೆಸರಲ್ಲೇ ಇರ್ತದೆ, ಹೆಣ್ಣಿನ ಹೆಸರಲ್ಲೇ ಇರ್ತದೆ. ಇದು ಏರಿಯಾ ವಾಸ್ತು. ಓಕೆ, ಒಂದೊಂದು ವಿಚಾರ ಏನಂತಂದರೆ, ದಕ್ಷಿಣ ರೋಡ್ ಇರ್ತದೆ, ದಕ್ಷಿಣ ಕೂಡ ರೋಡ್ ಇರ್ತದೆ, ಪೂರ್ವ ರೋಡ್ ಇರ್ತದೆ. ಇದು ಅಗ್ನಿ ಮೂಲೆ ಕಾರಣ, ಇದು ಯಜಮಾನಿ ಹೆಸರಲ್ಲೇ ಇರುತ್ತೆ. ಇದು 100ಕ್ಕೆ 100 ಸತ್ಯ. ಅವ್ರ ಹೆಸರಲ್ಲೇ, ಮತ್ತು ಆ ಮನೆ ಕೂಡ ಅವ್ರ ಏಳಿಗೆ ಮಾಡಬೇಕು. ಏಳಿಗೆನ ಅವರಿಂದಲೇ ಏಳಿಗೆ. ಅವ್ರ ಹೆಸರಲ್ಲಿ ಬಿಸ್ನೆಸ್ ಮಾಡಿ ತುಂಬ ಏಳಿಗೆ ಪಡ್ತೀರಾ, ಅವರ ಹೆಸರಲ್ಲಿ ಅಕೌಂಟ್ ಮಾಡಿ ತುಂಬ ಏಳಿಗೆ ಪಡಿತೀರಾ. ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದೆಯಲ್ಲ, ನಾವು ಇದರಲ್ಲಿ ಮೋಸ ಆಗಬಾರ್ದು. ಇದರಲ್ಲೇನೋ ಎಡುವುದ್ರೆ ನಮ್ಮ ಜೀವನದಲ್ಲೇ ಮೊದಲನೇ ಮೆಟ್ಲೆ ಎಡುವುದಂಗೆ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹೇಳ್ತಾ ಇರೋದು ಏರಿಯಾ ವಾಸ್ತು ಅಷ್ಟು ಓಕೆ ಉತ್ತಮ, ಬೇರೆ ಯಾವುದು ಬರಲ್ಲ. ಅದರಲ್ಲಿ ನಾವು ಫೈಲೂರ್ ಆದರೆ, ಎಲ್ಲದರಲ್ಲೂ ಸ್ಟಾರ್ಟಿಂಗಲ್ಲೇ ಫೈಲೂರ್ ಆದರೆ ಮುಗೀತು ನಮ್ಮ ಜೀವನದಲ್ಲಿ. ಎಲ್ಲದರಲ್ಲೂ ಫೈಲೂರ್. ನೆಕ್ಸ್ಟ್, ಈಗ ಇನ್ನೊಂದು, ಇದೇನೋ ಆಯಿತು. ಈಗ ಇನ್ನೊಂದು ಬರೋಣ. ಪೂರ್ವ ಪಶ್ಚಿಮ ಈಕ್ವಲ್ ಹೇಳಿದ್ವಿ, ಉತ್ತರ ದಕ್ಷಿಣ ಈಕ್ವಲ್ ಇದೆ. ಕ್ಲಿಯರ್? ಉತ್ತರ ದಕ್ಷಿಣ ಈಕ್ವಲ್ ಇದೆ. ಆದರೆ ಪೂರ್ವ ಎತ್ತರ ಇದ್ದು ಪಶ್ಚಿಮ ಡೌನ್ ಇದೆ. ಆವಾಗ ಪಶ್ಚಿಮ ಡೌನ್ ಇದ್ದಾಗ ಆವಾಗಲೂ ಸಹ ಮಕ್ಕಳು ದೂರ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿರೋಕ್ಕೆ ಇಷ್ಟಪಡಲ್ಲ, ಇಲ್ಲಿದ್ರೆ ಉದ್ಧಾರನೇ ಆಗಲ್ಲ. ನೋಡಿ, ಇಬ್ಬರು ಗಂಡು ಮಕ್ಳು ಇರ್ತಾರೆ ಅಂತ ಇಟ್ಕೊಂಡ್ರೆ, ಒಬ್ಬರು ದೂರದಲ್ಲಿ ಇರ್ತಾನೆ, ಒಬ್ಬರು ಮೊದಲನೇ ಸಂತಾನ ದೂರ ಇರ್ತಾನೆ. ಅದು ಎರಡನೇ ಸಂತಾನ ಇಲ್ಲೇನೋ ಇದ್ದರೆ ಅವನು ಈ 6ಕ್ಕೆ 10 3ಕ್ಕೆ ತಿಳಿಯಲ್ಲ.
ಓಕೆ, ಉಂಡಾಡಿ ಗುಂಡ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾನೆ. ಓದಿದ್ರು ಕೆಲಸ ಮಾಡೋದು, ಇರೋ ದಿನ ತಿಂದ್ಕೊಂಡು ನಮ್ಮದೇ ಓಡಾಡ್ಕೊಂಡಿರ್ತಾನೆ. ಅಂಥ ವ್ಯಕ್ತಿ ಆಗ್ತಾರೆ. ಸೊ ಈ ಥರ. ನೆಕ್ಸ್ಟು ಇನ್ನೊಂದು ನೋಡೋಣ. ಆವಾಗಲೇ ಈಶಾನ್ಯ ನೈಋತ್ಯ. ಈಗ ಅಗ್ನಿ ಮೂಲೆ, ವಾಯು ಮೂಲೆ. ಇದು ಅಗ್ನಿ, ಇದು ವಾಯು. ಅಗ್ನಿ ಮೂಲ ಎತ್ತರ ಇದ್ದು ಬರ್ತಾ 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 ಎಲ್ಲ ಮಳೆ ನೀರೆಲ್ಲ ವಾಯು ಮೂಲೆಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆ ಏರಿಯಾ ವಾಸ್ತುನಲ್ಲಿ 100 ಮೀಟರ್ ಇರ್ಬೇಕು ಸರಿ. ಇವಾಗ ಫಸ್ಟೇ ಹೇಳ್ಬಿಟ್ಟಿದ್ದೀನಿ, 100 ಮೀಟರ್ ಮಿನಿಮಮ್ ಆದರೂ ಇರಬೇಕು ಸುತ್ತಲ. ಇಲ್ಲಿ ನಿಂತ್ಕೊಂತೀರಾ, ನಿಂತ್ಕೊಂಡು ನೋಡಬೇಕು. ನಿಮ್ಮ ಏರಿಯಾ ಅಗ್ನಿ ಮೂಲೆಯಿಂದ ವಾಯು ಮೂಲೆಗೆ ನೀರು ಮಳೆ ನೀರೆಲ್ಲ ವಾಯು ಮೂಲೆಗೆ ಹೋಗುತ್ತೆ. ಮನೆ ಹೆಂಗೆ ಕಟ್ಟಿದ್ರು ಹೊರಗಡೆ ಮಳೆ ನೀರೆಲ್ಲ ಹೋಗುತ್ತೆ, ಚರಂಡಿಲೆಲ್ಲ ಹಂಗೆ ಹೋಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡ್ತದೆ ಏರಿಯಾ ಯಾವ ಕಡೆ ಡೌನ್ ಇದೆ ಅಂತ. ಅಗ್ನಿ ಮೂಲೆಗೆ ಕಾಂಪೋಸಿಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಗ್ನಿ ಮೂಲೆಯಿಂದ ವಾಯು ಮೂಲೆಗೆ ನೀರು ಹೋಗುತ್ತೆ. ಈ ಥರ ಇದ್ದಾಗ ಅತ್ತೆ ಇರೋ ಜಾಗದಲ್ಲಿ ಸೊಸೆ ಇರೋದಕ್ಕೆ ಇಷ್ಟಪಡಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಏನಾರ ಮಸಲತ್ತು ಮಾಡಿ ಗಂಡನನ್ನು ಹೊರಗಡೆ ಕರ್ಕೊಂಡೋಗಿ ಲೀಸ್ಗೋ ಬಾಡಿಗೆಗೋ ಅಥವಾ ಕೆಲಸ ಕಾರ್ಯಗಳು ಹೆಸರು ಹೇಳ್ಕೊಂಡು ದೂರ ಇದೆ ಕೆಲಸ ಅಂತ ಹೇಳ್ಬಿಟ್ಟು ಕೆಲಸದ ಮೇಲೆ ಹಾಕ್ಕೊಂಡು ಹೆಸರು ಹೇಳ್ಕೊಂಡು ದೂರ ಇರ್ತಾರೆ. ಬಟ್ ಇರ್ತಾರೆ, ಬರ್ತಾರೆ, ಬಟ್ ಪರ್ಮನೆಂಟಾಗಿ ಇಲ್ಲೇ ಇರೋದಿಲ್ಲ. ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು? ನೆಕ್ಸ್ಟ್ ಈಗ ಇನ್ನೊಂದು ಉಲ್ಟಾ ಹೇಳ್ತೀನಿ. ಏರಿಯಾ ವಾಸ್ತು ಏನಾಗ್ತಂದ್ರೆ ಡೌನ್ ಆಗಿರುತ್ತೆ. ಅಗ್ನಿ ಮೂಲೆಗೆ ಪ್ರಪಾತವಾಗಿ ಹೋಗಿರುತ್ತೆ ಎಲ್ಲ ನೀರು. ಇಲ್ಲೆಲ್ಲಾರು ಒಂದು ಕೆರೆ ಗಿರ ಆಗಿರ್ತದೆ. ಏನೋ ಅಗ್ನಿ ಮೂಲೆಯಲ್ಲಿ ಒಂದು ಕೆರೆ ಇರ್ತದೆ, ನೀರೆಲ್ಲ ವಾಯು ಮೂಲೆಯಿಂದ ಕೆರೆ ಅಗ್ನಿ ಮೂಲೆಗೆ ಹೋಗುತ್ತೆ. ಏರಿಯಾ ವಾಸ್ತು ಎಲ್ಲ ಅಗ್ನಿ ಮೂಲೆಗೆ ಹೋಗುತ್ತೆ. ಆ ಮನೆಯಲ್ಲಿ ಬರ್ತಾರಲ್ಲ ಸೊಸೆಂದ್ರು, ಬಂದಂಥ ಸೊಸೆಂದ್ರದೇ ಡಾಮಿನೇಟಿಂಗ್. ನಾನು ಬರೋವರೆಗೂ ನಿಮ್ಮದೇ ಆವ, ಬಂದ ಮೇಲೆ ನಂದು ಆವ ಅಂತ ತೋರಿಸ್ತಾರೆ ಸೊಸೆಂದ್ರು. ಅರ್ಥ ಆಯ್ತಲ್ಲ? ನಾವು ಏನೇ ಮಾಡಿ ಈ ಅಮ್ಮ ಏನು ನಮ್ಮ ಗಂಡಂದಿದ್ದು, ನಾನು ಇಟ್ಟಿಗೆ ಹೊತ್ತು ಮನೆ ಕಟ್ಟಿದ್ದೀನಿ, ನಮ್ಮ ಇದು ಊಟದ ಮನೆಯದು ಆಸ್ತಿ, ನಾನು ಯಾಕೆ ಬಿಟ್ಕೊಡ್ಬೇಕು, ನಾನು ಇರೋವರೆಗೆ ಬಿಟ್ಕೊಡಲ್ಲ ಅಂತ ಈ ಅಮ್ಮ. ಆದರೆ ಈ ಅಮ್ಮ ಏನು ಹೇಳ್ತದೆ, ನೀನು ಬರೋವರೆಗೂ ನಾನು ಬರೋವರೆಗೂ ನಿಮ್ಮದು, ಬಂದಮೇಲೆ ನಂದು ಏನಾರು ಮಸಲತ್ತು ಮಾಡಿ ಈ ಅಮ್ಮ ಬಿಟ್ಕೊಡಲ್ಲ, ಈ ಅಮ್ಮ ಬಿಡಲ್ಲ. ಹಂಗಿದ್ರೆ ನೀನು ಕೊಡೋವರೆಗೂ ನಾನು ಬರಲ್ಲ, ಅದೇನು ಮಾಡ್ಕೊತೀಯ ಮಾಡ್ಕೊ ಹೋಗ ಅಂತ ಹೇಳ್ಬಿಟ್ಟು ಬೇರೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಬೇರೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಜವಾಬ್ದಾರಿ ಯಾವ ದಿಕ್ಕು ಹೈಟ್ ಬೀರುತ್ತೆ ಈ ಅಗ್ನಿ ಮತ್ತು ವಾಯು, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಈಶಾನ್ಯ ಮತ್ತು ನೈಋತ್ಯದಲ್ಲಿ ಮಾತ್ರ ಉಲ್ಟಾ ಆಗುತ್ತೆ. ಈಶಾನ್ಯ ಎತ್ತರ ಇದ್ದರೆ ಅದು ಜವಾಬ್ದಾರಿ ಕಡಿಮೆ ಮಾಡ್ತದೆ. ಈಶಾನ್ಯ ಅಂತಂದರೆ ಜವಾಬ್ದಾರಿ ಕಡಿಮೆ ಮಾಡ್ತದೆ. ಡೌನ್ ಇರಬೇಕು, ಅವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದಕ್ಕೆ ಉಲ್ಟಾ ಈಶಾನ್ಯ ನೈಋತ್ಯ. ಆದರೆ ನೈಋತ್ಯ ಮಾತ್ರ ಏನು ಮಾಡ್ತದೆ, ಯಾವಾಗ ಎತ್ತರ ಇರುತ್ತೆ ಪೇರೆಂಟ್ಸ್ದೇ ನಡೆಯೋದು. ಅವಾಗ ಇರೋವರೆಗೂ ಅಪ್ಪನ ಕೇಳೋಣ, ಅಮ್ಮನ ಕೇಳೋಣ, ತಾತನ ಕೇಳೋಣ, ಅಜ್ಜಿನ ಕೇಳೋಣ ಅಂತ ಹೇಳ್ತಾ ಇರ್ತಾರೆ. ಅದೇ ಏನಾದರೂ ನಮಗೆ ಇದು ಡೌನ್ ಆಗಿಬಿಟ್ರೆ ಮೂಲೆಯಲ್ಲೇ ಇರ್ತಾರೆ, ಏನೋ ಕೊಟ್ಟಿದ್ದನ್ನು ತಿನ್ಕೊಂಡು ನೆಮ್ಮದಿಗೆ ಇರ್ತಾರೆ ಯಾರು ಪೇರೆಂಟ್ಸ್. ನೈಋತ್ಯ ಡೌನ್ ಇದ್ದರೆ ಏರಿಯಾ ವಾಸ್ತು ಅನ್ನೋದು ಅಷ್ಟೊಂದು ಪರ್ಫೆಕ್ಟಾಗಿ, ಅದಕ್ಕೆ ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ. ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ, ಫಸ್ಟು ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ಇಂಥ ಒಂದು ಏರಿಯಾ ವಾಸ್ತುನ ಯಾರೂ ತೋರಿಸಿಲ್ವೇ ಅನ್ನೋದೊಂದೇ ನನಗೆ ತುಂಬ ಬೇಜಾರಿನ ಸಂಗತಿ. ಸುಮ್ಮನೆ ಕಾಕಮ್ಮ ಗೋವಮ್ಮ ಕಥೆಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏರಿಯಾ ವಾಸ್ತುನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ನಿಮ್ಮ ಜೀವನದಲ್ಲಿ ಅರ್ಧ ವಾಸ್ತುನ ನೀವು ಗೆದ್ದಂಗೆ. ನೀವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ಈ ಏರಿಯಾ ವಾಸ್ತು. ಹಾಗಾಗಿ ಇಂಥ ಒಂದು ಸಬ್ಜೆಕ್ಟ್ನೇ ಮರ್ತಿಬಿಟ್ಟಿದ್ದಾರಲ್ಲ ನಮ್ಮ ವಾಸ್ತುನವರು ಅಂತ ನನಗೆ ನೋವಾಗ್ತದೆ. ಆದ್ರೂ ತೋರಿಸ್ಕೊಟ್ಟಿದ್ದೀನಿ, ಒಂದು 2-3 ಪಾಯಿಂಟ್ ಹೇಳಿದ್ದೀನಿ. ಮಿಕ್ಕಿದ್ದೆಲ್ಲ ನಾನು ಯೂಟ್ಯೂಬಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಕಲೀರಿ, ತಿಳ್ಕೊಳ್ರಿ, ನಾವು ಜನಕ್ಕೆ ಓಕೆ ಹೇಳ್ರಿ ಅಂತ ನಾನು ಹೇಳ್ತಾ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇವು ಆ್ಯಕ್ಚುಲಿ ಇದನ್ನು ಒಂದು ಸಲ ನೋಡಿದ್ರೆ ಅರ್ಥ ಆಗೋದಿಲ್ಲ. ಪದೇ ಪದೇ ಈ ವಿಡಿಯೋನ ನೋಡಿ 100 ಜನಕ್ಕೆ ಶೇರ್ ಮಾಡಿ. ಸೈಟು ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಓಕೆ ಯಾಮಾರೋದು ಬೇಡ. ಓಕೆ, ಅವರೆಲ್ಲ ಹೇಳ್ತಾರೆ ಏನೇನೋ ದಾರಿ ತಪ್ಪಿಸೋಕ್ಕೆ, ಅದಕ್ಕೆ ನೀವು ಸಿಕ್ಕಾಕೋಬೇಡಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.